ನಮಸ್ಕಾರ ವೀಕ್ಷಕರೇ, ಮಾರ್ಕೆಟಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ಈ ಒಂದು ಮಾರ್ಕೆಟ್ ಮಾಹಿತಿಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಇವತ್ತಿನ ಒಂದು ಮಾರ್ಕೆಟ್ ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಂದ್ಬಿಟ್ಟು ಆಲ್ ಟೈಮ್ ಹೈಯಲ್ಲೇ ಟ್ರೇಡ್ ಆದರೆ ನಿಫ್ಟಿ ಬಂದ್ಬಿಟ್ಟು 16,529 ಪಾಯಿಂಟಿಗೆ ಕ್ಲೋಸ್ ಆಗಿ ಇವತ್ತಿನ ದಿನ 164 ಪಾಯಿಂಟ್ ಅಪ್ ಆಗಿತ್ತು. ಸೆನ್ಸೆಕ್ಸ್ ಬಂದ್ಬಿಟ್ಟು 55,437 ಪಾಯಿಂಟಿಗೆ ಕ್ಲೋಸ್ ಆದರೆ ಇವತ್ತಿನ ದಿನ ಸೆನ್ಸೆಕ್ಸ್ ಬಂದ್ಬಿಟ್ಟು 593 ಪಾಯಿಂಟ್ ಅಪ್ ಆಗಿತ್ತು. ಇವತ್ತಿನ ಮಾರ್ಕೆಟ್ ಮೂವ್ ಆಗೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು TCS ಮತ್ತು ರಿಲಯನ್ಸ್ ಸ್ಟಾಕ್ಸ್ಗಳಂತಲೇ ಹೇಳ್ಬೋದು. ನಿಫ್ಟಿ IT ಸ್ಟಾಕ್ಸ್ಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನಿಫ್ಟಿ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳು ಇನ್ನೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ. ಕೇವಲ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಮಾತ್ರ ನಾವು ಒಂದು ಮೂಮೆಂಟ್ನ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ IRCTC ಸ್ಟಾಕ್ ಸ್ಪ್ಲಿಟ್ ಅಪ್ಡೇಟಿಗೆ ಬಂದರೆ IRCTC ಅವರು ನಿನ್ನೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಈ ಒಂದು ಸ್ಟಾಕ್ನ ಅವರು 1:5 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಫೇಸ್ ವ್ಯಾಲ್ಯೂ 10 ರೂಪೀಸಿಂದ ಫೇಸ್ ವ್ಯಾಲ್ಯೂ 2 ರೂಪೀಸ್ಗೆ ಸ್ಟಾಕ್ನ ಸ್ಪ್ಲಿಟ್ ಮಾಡ್ತಾರೆ. ನಿಮ್ಮ ಹತ್ರ 100 ಶೇರ್ ಇತ್ತಪ್ಪ ಅಂದರೆ 500 ಶೇರ್ ಆಗುತ್ತೆ. ಯಾವ ಒಂದು ಡೇಟಿಗೆ ಆಗುತ್ತೆ ಅಂತೇಳಿ ಅದನ್ನು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಆ ಒಂದು ರೆಕಾರ್ಡ್ ಡೇಟ್ನ ಇನ್ನೂ ಅಪ್ಡೇಟ್ ಮಾಡ್ತಾರೆ. ಈ ಒಂದು ಪ್ರಪೋಸಲ್ನ ಮಿನಿಸ್ಟ್ರಿ ಆಫ್ ರೈಲ್ವೆದವರಿಗೆ ಅಪ್ರೂವಲ್ಗೆ ಕಳಿಸಿದ್ದಾರೆ. ನೆಕ್ಸ್ಟ್ ವೀಕ್ಷಕರೇ, ಬಜಾಜ್ ಹೆಲ್ತ್ ಕೇರ್ ಅವರು ಕೂಡ ತಮ್ಮ ಒಂದು ಸ್ಟಾಕ್ನ ಸ್ಪ್ಲಿಟ್ ಮಾಡ್ತಿದ್ದಾರೆ. ಇವತ್ತಿನ ಇದು ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಫೇಸ್ ವ್ಯಾಲ್ಯೂ 5 ರೂಪೀಸ್ಗೆ ಅವರು ಸ್ಪ್ಲಿಟ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ 100 ಶೇರ್ ಇತ್ತಪ್ಪ ಅಂದರೆ 200 ಶೇರ್ ಆಗುತ್ತೆ. ಇದರದ್ದು ರೆಕಾರ್ಡ್ ಡೇಟ್ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ವೆಹಿಕಲ್ ಸ್ಕ್ರ್ಯಾಪೇಜ್ ಪಾಲಿಸಿನ ಇವತ್ತಿನ ದಿನ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಇದರ ಪ್ರಕಾರ ಆಟೋ ಸೆಕ್ಟರ್ಗೆ ಮುಂಬರುವ ದಿನಗಳಲ್ಲಿ ಒಂದು 10,000 crores ಇನ್ವೆಸ್ಟ್ಮೆಂಟ್ ಬರ್ಬೋದು ಅಂತೇಳಿ ಒಂದು ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾವೆಲ್ಲ ವೆಹಿಕಲ್ಗಳು, ಕಮರ್ಷಿಯಲ್ ವೆಹಿಕಲ್ಸ್ಗಳು ಮುಖ್ಯವಾಗಿ 15 ವರ್ಷ ಮತ್ತು 20 ವರ್ಷ ಮೇಲಾಗಿರುತ್ತೆ, ಅವೆಲ್ಲವೂ ಬಂದ್ಬಿಟ್ಟು ಈ ಒಂದು ಸ್ಕ್ರ್ಯಾಪೇಜ್ ಪಾಲಿಸಿ ಅಂಡರಲ್ಲಿ ಬರ್ತವೆ. ಅವೆಲ್ಲ ವೆಹಿಕಲ್ಸ್ಗಳು ಫಿಟ್ನೆಸ್ ಟೆಸ್ಟ್ ಮಾಡಬೇಕಂತೇಳಿ ಹೇಳಲಾಗ್ತಾ ಇದೆ. ಆ ಫಿಟ್ನೆಸ್ ಟೆಸ್ಟಲ್ಲಿ ಫೇಲ್ ಆದರೆ ಅವು ಈ ಒಂದು ಸ್ಕ್ರ್ಯಾಪೇಜ್ ಪಾಲಿಸಿ ಅಂಡರಲ್ಲಿ ಬರುತ್ತೆ. ಇನ್ ಕೇಸ್ ಪಾಸ್ ಆದ್ರಪ್ಪ ಅಂದರೆ ಎವ್ರಿ 5 ಇಯರ್ಸ್ಗೆ ಒಂದ್ಸರಿ ಅವು ಫಿಟ್ನೆಸ್ ಟೆಸ್ಟ್ ಮಾಡಿಸ್ಕೊತಾ ಇರಬೇಕಂತೇಳಿ ಹೇಳಲಾಗ್ತಾ ಇದೆ. ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರಂತೇಳಿ ಮುಂಬರೋ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ. ನೆಕ್ಸ್ಟ್ ವೀಕ್ಷಕರೇ, ಏರ್ಟೆಲ್ಗೆ ಸಂಬಂಧಿಸಿದಂತೆ ಏರ್ಟೆಲ್ ಅವರು ತಮ್ಮ ಹತ್ರ ಯೂಸ್ ಮಾಡದೇ ಇರತಕ್ಕಂಥ ಅನ್ಯೂಸ್ಡ್ ಸ್ಪೆಕ್ಟ್ರಮ್ನ ಜಿಯೋದವರಿಗೆ ಸೆಲ್ ಮಾಡಿದ್ದಾರೆ. ಸೊ ಇದರಿಂದ ಏರ್ಟೆಲ್ಗೆ 1,000 ಕೋಟಿ ರೂಪಾಯಿ ಬಂದಿದೆ ಜಿಯೋದಿಂದ. ಇವತ್ತವರಿಗೆ ಅಮೌಂಟ್ ಬಂದಿದೆ ಅಂತೇಳಿ ಅವರು ಅಫಿಷಿಯಲ್ ಅಪ್ಡೇಟ್ನ ಮಾಡಿದ್ದಾರೆ. ಸೊ ಇದ್ರ ಪರಿಣಾಮ ಇವತ್ತಿನ ಏರ್ಟೆಲ್ ಸ್ಟಾಕ್ಸಲ್ಲಿ ನಾವು ಒಂದು ಸ್ವಲ್ಪ ಮೂಮೆಂಟ್ನ ನಾವು ನೋಡಿದ್ವಿ. ಸೊ ಅದೇ ಥರ ಏರ್ಟೆಲ್ ಬಂದ್ಬಿಟ್ಟು ಈ ಒಂದು ಕನ್ಸಾಲಿಡೇಟೆಡ್ ಝೋನ್ ಏನಿತ್ತು ಆಲ್ ಟೈಮ್ ಹೈನ ಇವತ್ತಿನ ಬ್ರೇಕ್ ಮಾಡಿ ಟ್ರೇಡ್ ಆಗ್ತಾ ಇದೆ. ನೆಕ್ಸ್ಟ್ ವೀಕ್ಷಕರೇ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಏನಕ್ಕೆ ಈ ಒಂದು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳು ಬೀಳ್ತಾ ಇದ್ದಾವೆ ಅಂತೇಳಿ. BSE ಅವರು ಕೆಲವೊಂದು ರೂಲ್ಸ್ನ ತಂದಿದ್ದಾರೆ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ರೂಲ್ ಪ್ರಕಾರ ಯಾವೆಲ್ಲ ಸ್ಟಾಕ್ಸ್ಗಳು ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾವಂತ ನಾವು ನೋಡ್ತಾ ಹೋದಾಗ 31 ಸ್ಟಾಕ್ಸ್ಗಳಿಗೆ ಈ ಒಂದು ರೂಲ್ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಅವುಗಳ ಒಂದು ಸ್ಟಾಕ್ ನೇಮನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು 23 ಆಗಸ್ಟಿಂದ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಭಾಳ ಜನ ಕೇಳ್ತಾ ಇದ್ದಾರೆ ಈ ಒಂದು ಎಸ್ ಬ್ಯಾಂಕ್ ಮತ್ತು IDFC ಸ್ಟಾಕ್ಸ್ಗಳು ಏನಕ್ಕೆ ಬೀಳ್ತಾ ಇದ್ದಾವೆ ಅಂತೇಳಿ. ಇದಕ್ಕೆ ರೀಸನ್ ಬಂದ್ಬಿಟ್ಟು ಈ ಒಂದು ವಡಾಫೋನ್ ಐಡಿಯಾ ಸ್ಟಾಕು. ಸೊ ವಡಾಫೋನ್ ಐಡಿಯಾಕ್ಕೆ ಹೈಯೆಸ್ಟ್ ಲೋನ್ ಕೊಟ್ಟಿರೋದು ಬಂದ್ಬಿಟ್ಟು ಈ ಒಂದು IDFC ಫಸ್ಟ್ ಬ್ಯಾಂಕ್ ಮತ್ತು ಎಸ್ ಬ್ಯಾಂಕ್ ಅವರು ಹೈಯೆಸ್ಟ್ ಲೋನ್ನ ಕೊಟ್ಟಿದ್ದಾರೆ. ನಾಳೆ ದಿನ ಏನಾದರೂ ಐಡಿಯಾ ಸ್ಟಾಕ್ಸ್ ಕ್ಲೋಸ್ ಆದರೆ, ವಡಾಫೋನ್ ಐಡಿಯಾ ಕ್ಲೋಸ್ ಆದರೆ ಇದರ ಒಂದು ಪರಿಣಾಮ ಈ ಒಂದು ಎಸ್ ಬ್ಯಾಂಕ್ ಮತ್ತು IDFC ಬ್ಯಾಂಕ್ ಸ್ಟಾಕ್ಸ್ಗಳ ಮೇಲೆ ನಾವು ಹೆಚ್ಚಿನ ಒಂದು ಪ್ರಭಾವನ ನಾವು ನೋಡ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಟಾಟಾ ಪವರ್ ಸ್ಟಾಕ್ಗೆ ಸಂಬಂಧಿಸಿದಂತೆ ಈ ಒಂದು ಕಂಪ್ನಿಗೆ ಸೋಲಾರ್ EPC ಪ್ರಾಜೆಕ್ಟ್ದು ಒಂದು 386 crores ಒಂದು ಪ್ರಾಜೆಕ್ಟ್ ಈ ಒಂದು ಕಂಪ್ನಿಗೆ ಸಿಕ್ಕಿದೆ. ರೀಸೆಂಟಾಗಿ ಟಾಟಾ ಪವರ್ಸ್ಗೆ ಭಾಳಷ್ಟು ಪ್ರಾಜೆಕ್ಟ್ಗಳು ಈ ಒಂದು ಕಂಪ್ನಿಗೆ ಸಿಕ್ಕಿದ್ದಾವೆ. ಇದು ಕೂಡ ಈ ಒಂದು ಟಾಟಾ ಪವರ್ ಸ್ಟಾಕ್ಸ್ಗೆ ಒಂದು ಪಾಸಿಟಿವ್ ಆಗುತ್ತೆ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.